ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರಮಾಲೆ ಲೇಖನ ವಾಚನ ಅಭಿಯಾನ ಕಥಾಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಆಶಾ ಕಿರಣ ಧ್ವನಿ ಪ್ರಸ್ತುತಿ ಶ್ರೀಮತಿ ನಿರ್ಮಲಾ ಜಿ.ವಿ. ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ. ರಚನೆ ಶ್ರೀಮತಿ ಗಿರಿಜಾರಾಜ್. ಓದುತ್ತಿರುವವರು ಜಿ.ವಿ. ನಿರ್ಮಲಾ. ದೇವಾಲಯದ ಘಂಟಾನಾಥ ಅವನನ್ನೆಚ್ಚರಿಸಿತು. ಗುಡಿಯ ಮುಂದಿರುವ ಆ ಬಂಡೆಯನ್ನೊರಗಿ ಕುಳಿತಿದ್ದ ಅವನು ಚಿಂತಿಸಿ ಚಿಂತಿಸಿ ಸೋತು ಹೋಗಿದ್ದ. ಅತೀವ ಬೇಸರ ಬೇಗುದಿಗಳಿಂದ ಕಣ್ಮುಚ್ಚಿದ್ದ. ಸೋತ ನಡಿಗೆಯಲ್ಲಿ ದೇವಾಲಯದೊಳಕ್ಕೆ ಹೋಗಿ ನಿಂತವನು ಈ ಕಲ್ಲಿನಲ್ಲಿ ದೇವಿ ಇರುವುದು ದಿಟವೇ ಎಂದು ತೀಕ್ಷ್ಣವಾಗಿ ದೃಷ್ಟಿಸಿದ. 9 ಪ್ರದಕ್ಷಿಣೆಗಳನ್ನು ಸುತ್ತುತ್ತಾ ದೇವರಿಗೆ ದಂಡ ಪ್ರಣಾಮಗಳನ್ನು ಹಾಕುತ್ತಿದ್ದವರನ್ನು ನೋಡಿ ನಸುನಕ್ಕ. ತೀರ್ಥ ಬಂದಾಗ ಯಾಂತ್ರಿಕವಾಗಿ ಕೈಯೊಡ್ಡಿದ. ಮಂಗಳಾರತಿ ಕಣ್ಣಿಗೆ ಒತ್ತಿಕೊಂಡ. ತಾನು ದಿನಾ ಈ ದೇವಾಲಯಕ್ಕೆ ಬರುತ್ತಿದ್ದುದು ದೇವರ ಮೇಲಿನ ಭಕ್ತಿಯಿಂದಲ್ಲ, ಅಮ್ಮನ ಬಲವಂತಕ್ಕಾಗಿ ಎನಿಸಿ ನಕ್ಕ. ಏನು ಈಗಿನ ಕಾಲದ ಹುಡುಗರೋ, ದೇವರು ದಿಂಡರು ಅಂದರೆ ಭಯ ಭಕ್ತಿ ಏನೂ ಇಲ್ಲ ಎಂದು ತಾಯಿ ಎಂದಾಗ ಅವನು ರೇಗುತ್ತಿದ್ದ. ಸುಮ್ಮನಿರಮ್ಮ, ಆ ಕಲ್ಲನ್ನ ದೇವರು ಅಂತೀಯ? ಆ ದೇವರು ಅನ್ನೋನಿದ್ದಿದ್ರೆ ಇಷ್ಟೆಲ್ಲ ಅನ್ಯಾಯ ಮೋಸ ನಡೀತಾ ಇದ್ರೂ ಯಾಕೆ ಕಣ್ಮುಚ್ಚಿ ಕೂತಿದ್ದಾನೆ? ಬಿಡ್ತು ಅನ್ನೋ ಮಗು, ಹಾಗೆಲ್ಲ ಮಾತಾಡಬಾರ್ದು. ನಂಬಿಕೆ ಮುಖ್ಯ ಕಣೋ. ನಂಬಿಕರೆದರೆ ಓ ಎನ್ನನೇ ಶಿವನು ಅಂತ ಕೇಳಿಲ್ವೇ ನೀನು? ದಿನಾ ನೀನು ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಒಂದು ನಮಸ್ಕಾರ ಹಾಕಿ ಬಾ, ಅವನ ದಯೆಯಿಂದ ಬೇಗ ಒಂದು ಕೆಲಸ ಸಿಕ್ಲಿ ಅಂತ ಅಂದಿದ್ರು. ದಿನ ಇದೇ ಹಾಡಿನ ಪಲ್ಲವಿ ಹಾಡುವ ಹೆತ್ತವಳ ಮನಸ್ಸು ನೋಯಿಸಲಾರದೆ ಅವನು ಬರ್ತಾನೆ. ದೇವರನ್ನೇ ದುರುಗುಟ್ಟಿ ನೋಡುತ್ತಾ ಬೇಡುತ್ತಾನೆ. ಬೇಡುತ್ತಾನೆ ಎನ್ನುವುದಕ್ಕಿಂತ ಗದರಿಸುತ್ತಾನೆ ಎಂದರೆ ಸೂಕ್ತ. ಇಂಟರ್ವ್ಯೂಗಳಿಗೆ ಹೋಗಿ ಹೋಗಿ ಸಾಕಾಗಿದೆ. ಮುಂದಿನ ಇಂಟರ್ವ್ಯೂನಲ್ಲಿ ಕೆಲಸ ಸಿಗುವಂತೆ ಮಾಡು, ಇಲ್ಲದೇ ಇದ್ದರೆ ಏನು ಮಾಡ್ತೀನಿ ನೋಡು ನಿನಗೆ. ಬೇಡುವ ಬದಲು ಬೆದರಿಕೆ ಹಾಕುವ ಇವನನ್ನು ನೋಡಿ ದೇವಿ ಏನು ಮಾಡ್ತೀಯಾ ಎಂದು ಕೆಣಕಿ ನಕ್ಕಂತೆ ಭಾಸವಾಗುತ್ತದೆ. ನಮಗೆ ಪ್ರಾಣ ಸಂಕಟ, ನಿನಗೆಲ್ಲ ಚೆಲ್ಲಾಟವೇ ಎಂದು ಸಿಟ್ಟಿನಿಂದ ದೇವಿಯ ಮೂರ್ತಿಯನ್ನು ನೋಡಿ ಅಲ್ಲಿಂದ ಜಾಗ ಬಿಡುತ್ತಾನೆ. ಸ್ವಲ್ಪ ದಿನಗಳಿಂದ ಈಚೆಗೆ ಪ್ರತಿದಿನ ಅವನು ದೇವಸ್ಥಾನ ಬಿಟ್ಟು ಹೊರಬರುವ ಹೊತ್ತಿಗೆ ಪೂಜಾ ಸಾಮಗ್ರಿಗಳನ್ನು ಹೊತ್ತ ತರುಣಿಯೊಬ್ಬಳು ಎದುರಾಗುತ್ತಾಳೆ. ಅವಳು ಮೆಲುನಗುತ್ತಾಳೆ. ಆ ನಗು ಅವನನ್ನು ತಿವಿಯುತ್ತದೆ. ಮನಸ್ಸು ವ್ಯಂಗ್ಯವಾಡುತ್ತದೆ. ಏಯ್ ನನ್ನ ಮಗನೇ, ಅವಳೇನೋ ನಗ್ತಾಳೆ ಅಂತ ನೀನು ಅವಳನ್ನ ನೋಡಿ ಹಲ್ಲು ಕಿರಿಯಬೇಡ. ನೀನು ಉದ್ಯೋಗ ಇಲ್ಲದವನು ಅಂತ ತಿಳಿದ್ರೆ ಅವಳು ನಿನ್ನನ್ನು ತಿರುಗಿ ಕೂಡ ನೋಡೋದಿಲ್ಲ. ಸಾರಿ, ನನ್ನನ್ನು ಕ್ಷಮಿಸು ಹೇವನಿತೆ. ನನಗೆ ಕೆಲಸ ಸಿಗುವವರೆಗೆ ಪ್ರತಿನಗೆ ಸೂಸಲಾರೆ ಎನ್ನುವಂತೆ ದೀನವಾಗಿ ಅವಳನ್ನು ನೋಡುತ್ತಾ ದೂರ ಸರಿಯುತ್ತಾನೆ. ಈಗ ಒಮ್ಮೊಮ್ಮೆ ದೇವಾಲಯಕ್ಕೆ ಹೋಗಿ ಬಾರೋ ಎಂದು ಅವನ ಅಮ್ಮ ಪಲ್ಲವಿ ಹಾಡುವುದನ್ನು ಮರೆತರೂ ಇವನು ದೇವಾಲಯಕ್ಕೆ ಹೋಗುವುದನ್ನು ಮರೆಯುವುದಿಲ್ಲ. ಒಂದು ದಿನ ಯಥಾಪ್ರಕಾರ ಅವನು ದೇವರ ಮುಂದೆ ನಿಂತು ಬೆದರಿಕೆ ಹಾಕುತ್ತಿದ್ದಾನೆ. ದೇವಾಲಯದಲ್ಲಿ ಹೆಚ್ಚು ಜನರಿಲ್ಲ. ಇದ್ದಕ್ಕಿದ್ದಂತೆ ಹೆಣ್ಣಿನ ಕೋಮಲ ಸ್ವರವೊಂದು ಕೇಳಿ ಬಂತು. ತಲೆಬಾಗು ಈ ಬೇಡುವ ಬದಲು ಸೆಟೆದು ನಿಂತು ಬೆದರಿಸಿದರೆ ದೇವರು ಕೇಳುತ್ತಾನೆಯೇ? ತಟ್ಟನೆ ಅವನು ಹಿಂತಿರುಗಿ ನೋಡಿದ. ಅದೇ ತರುಣಿ ನಗುತ್ತಾ ಬೇಗ ಬೇಗ ನಿರ್ಗಮಿಸಿದಳು. ಮನೆಗೆ ದೊಡ್ಡ ಮಗ ಅವನು. ತಂದೆ ಕಷ್ಟಪಟ್ಟು MA ಓದಿಸಿದ್ದಾನೆ. ಅವನ ಹಿಂದೆ ಮದುವೆಯ ಕನಸು ಕಾಣುತ್ತಾ ಇರುವ 2 ತಂಗಿಯರು, ತಮ್ಮ ಮುಂದಿನ ಓದಿಗೆ MA ಮುಗಿಸಿರುವ ಈ MNA ನಂಬಿರುವ 3 ತಮ್ಮಂದಿರು, ಮನೆಯ ಜವಾಬ್ದಾರಿಯನ್ನೆಲ್ಲ ಅವನ ಹೆಗಲಿಗೆ ವರ್ಗಾಯಿಸಿ ಆರಾಮವಾಗಿ ಮೂಲೆ ಸೇರುವ ಆತುರದಲ್ಲಿರುವ ತಂದೆ ತಾಯಿಗಳು. ನಾನು ದೊಡ್ಡ ಮಗನಾಗಿ ಹುಟ್ಟಬಾರದಿತ್ತು ಎನಿಸಿತು ಅವನಿಗೆ. ಎಲ್ಲ ಸಮಸ್ಯೆಗಳಿಗೂ ತಲೆ ಕೊಡಬೇಕು. ಎತ್ತ ಕಡೆಗೆ ತಿರುಗಿದರೂ ನೋ ವೇಕೆನ್ಸಿ ಬೋರ್ಡು ಕನಸಿನಲ್ಲೂ ಕಾಡುತ್ತೆ. ಆಗಾಗ ಅವನು ನೋ ವೇಕೆನ್ಸಿ ನೋ ವೇಕೆನ್ಸಿ, ವೇಕೆನ್ಸಿ ಇರುವುದು ಯಾವಾಗ ಎಂದು ಕನಸಿನಲ್ಲಿ ಕೂಗಿ ಮನೆಯವರೆಲ್ಲ ಬೆಚ್ಚಿ ಎಚ್ಚರಾಗುವಂತೆ ಮಾಡುತ್ತಿದ್ದ. ಈ ಅಣ್ಣನಿಗೆ ಏನಾಗಿದೆಯೋ, ರಾತ್ರಿ ದಿನ ವೇಕೆನ್ಸಿ ವೇಕೆನ್ಸಿ ಅಂತ ಹೊಡ್ಕೋತಾನೆ. ಎಷ್ಟು ಸುಂದರವಾದ ಕನಸು ಕಾಣ್ತಾ ಇದ್ದೆ, ಎಲ್ಲ ಹಾಳು ಮಾಡ್ದ ಎಂದು
ಕೊನೆಯ ಷೋಡಶಿ ತಂಗಿ ಗೊಣಗುಟ್ತಿದ್ಲು. ಒಂದು ದಿನ ಅವನ ತಂಗಿಯೊಬ್ಬಳು ಬಂದು, ಅಣ್ಣ, ಇಂಟರ್ವ್ಯೂ ಇವತ್ತು ಬೇಗ ಹೇಳೋ ಎಂದು ಎಚ್ಚರಿಸಿದಾಗ ನಿರಾಸೆಯನ್ನು ಹಿಂದೂಡಿ ಹೊಸ ಹುಮ್ಮಸ್ಸಿನಿಂದ ಮೇಲೆದ್ದು ಸ್ನಾನದ ಶಾಸ್ತ್ರ ಮಾಡಿ ಹಿಂದಿನ ದಿನ ರಾತ್ರಿ ಇಸ್ತ್ರಿ ಮಾಡಿದ್ದ, ಪ್ರತಿ ಇಂಟರ್ವ್ಯೂ ದಿನಗಳಿಗೆಂದೇ ಮೀಸಲಾಗಿಟ್ಟಿದ್ದ ಆಕಾಶ ಬಣ್ಣದ ತುಂಬು ತೋಳಿನ ಶರ್ಟು, ಬೂದು ಬಣ್ಣದ ಪ್ಯಾಂಟು ಧರಿಸಿ ಮಾರ್ಕ್ಸ್ ಕಾರ್ಡ್ ಫೈಲ್ ಹಿಡಿದು ನಡೆದ. ಇದು ಕೊನೆಯ ಇಂಟರ್ವ್ಯೂ ಆಗಲಿ, ನಮ್ಮೆಲ್ಲರ ಕನಸು ನನಸಾಗಲಿ ಎಂದು ಮನೆ ಮಂದಿಯೆಲ್ಲ ಯಥಾಪ್ರಕಾರ ಹರಿಸಿ ಕಳಿಸಿದರು. ಅವನ ಸರದಿ ಬಂದಾಗ ಬಾಡಿದ ತುಟಿಗಳ ಮೇಲೆ ನಾಲಿಗೆ ಆಡಿಸಿ ಒಳಗೆ ನಡೆದ. ಕೆಲಸಕ್ಕೆ ಬಾರದ ಪ್ರಶ್ನೆಗಳ ಸುರಿಮಳೆ. ಯಾಕಾದರೂ ಇಲ್ಲಿಗೆ ಬಂದನೋ ಎನಿಸಿತು ಅವನಿಗೆ. 28 ಇಂಟರ್ವ್ಯೂಗಳಲ್ಲಿ 28 ಜನ ಕೈಯಾಡಿಸಿ ಮೆತ್ತಗಾಗಿದ್ದ ಮಾರ್ಕ್ಸ್ ಕಾರ್ಡ್ ತಿರುವಿ ಹಾಕಿದೆ. ಆ ಉದ್ದ ಮುಖದ ಮನುಷ್ಯ ಇನ್ನಷ್ಟು ಮುಖ ಉದ್ದ ಮಾಡಿ, ಅಫ್ಕೋರ್ಸ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್ ಎಂದು ನಾಟಕೀಯವಾಗಿ ಅಂದಾಗ ಅವನು ಸ್ವಲ್ಪ ಉಬ್ಬಿದ್ದ. ಇವರಿಗೆ ಕೆಲಸ ಕೊಡ್ಬೋದಲ್ವೇ ಎಂದು ಇನ್ನೊಬ್ಬರಿಗೆ ಹೇಳುತ್ತಿದ್ದಂತೆ ಅವನು ಉಬ್ಬಿ ಉಬ್ಬಿ ಬಲೂನ್ ಆಗಿಬಿಟ್ಟ. ಎದುರಿಗೆ ಹೇಳುತ್ತಿದ್ದಾರೆ, ಇನ್ನೇನು ಶಂಕೆ ಮಂಕೆ ಎಂದಿತು ಅವನ ಮನಸ್ಸು. ಆ ಮನುಷ್ಯನ ಮಾತಿಗೆ ಆ ಇನ್ನೊಬ್ಬರು ಕೊಡ್ಬೋದು ಎಂದು ಕರಡಿಯಂತೆ ತಲೆದೂಗಿದರು. ಆಶೆಯಿಂದ ಅವನ ಅಂದವರನ್ನೇ ದಿಟ್ಟಿಸಿದ. ಸ್ವಲ್ಪ ಜರ್ಬಿನಿಂದಲೇ ಮನೆಗೆ ನಡೆದ. ಮುಖ ಒಣಗಿಸಿಕೊಂಡು ಕಾದಿದ್ದ ನಿರುದ್ಯೋಗಿಗಳನ್ನು ಕಡೆಗಣ್ಣಿನಿಂದ ಕಿರುನಗೆಯಿಂದ ನೋಡಿದ. ಈ ಅಬ್ಬೆಪಾರಿ ಜೀವನ ಮುಗಿಯಿತಿನ್ನು ಎಂದುಕೊಂಡಾಗ ಸ್ವರ್ಗ ಮೂರೇ ಗೇಣುಳಿದಿತ್ತು. ತಂಗಿಯರ ಕನಸು, ತಮ್ಮಂದಿರ ಓದು ಎಲ್ಲ ನೆನಸಾಗುವುದು. 1 ವಾರವಾಯಿತು, 2 ವಾರವಾಯಿತು, 1 ತಿಂಗಳಾಯಿತು. ಬರಲಿಲ್ಲ ಕೆಲಸದ ಅಪ್ಪಣೆ ಚೀಟಿ. ಅಮ್ಮನ ಬಲವಂತಕ್ಕೆ ಮತ್ತೆ ದೇವಸ್ಥಾನಕ್ಕೆ ಅಲಿಯುತ್ತಿದ್ದಾನೆ. ಅವಳು ಬರುತ್ತಾಳೆ, ಮೆಲುನಗುತ್ತಾಳೆ. ಪ್ರತಿ ನಗೆಯ ಮೂಲಕ ಗ್ರೀನ್ ಸಿಗ್ನಲ್ ಕೊಡಲು, ಪ್ರೇಮಲೋಕಕ್ಕೆ ಹೋಗಲು ಕೆಲಸದ ಪಾಸ್ಪೋರ್ಟ್ ಸಿಕ್ಕಿಲ್ಲ. ತಂಗಿಯರ ಮದುವೆಯಾಗಿಲ್ಲ, ತಮ್ಮಂದಿರ ಓದು ಮುಂದುವರೆದಿಲ್ಲ. ಅಪ್ಪನ ಹೆಗಲ ಜವಾಬ್ದಾರಿಯ ಬೇತಾಳ ಅವನ ಹೆಗಲೇರಿಲ್ಲ. ನೋ ವೇಕೆನ್ಸಿ ಎಂದು ಕನಸಿನಲ್ಲಿ ಕೂಗುವುದೂ ನಿಂತಿಲ್ಲ. ಹೇಗೆ ಪ್ರತಿನಿಧಿಸಲಿ? ಈ ಸಮಸ್ಯೆಗಳನ್ನೆಲ್ಲ ಮೂಲೆಗೊತ್ತರಿಸಿ ಒಂದೇ ಒಂದು ಸಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿಬಿಡಲೇ ಎಂದು ತುಟಿಯವರೆಗೂ ಬಂದದ್ದನ್ನು ಒಳಕ್ಕೆ ತಳ್ಳುತ್ತಾನೆ. ಜವಾಬ್ದಾರಿಗಳು ಬೆನ್ನು ಬಿಡದ ಭೂತಗಳಂತೆ ವಿಕಾರವಾಗಿ ಗಹಿಗಹಿಸಿ ನಕ್ಕಂತಾಗಿ ಬೆಚ್ಚುತ್ತಾನೆ. ಮನಸ್ಸು ವ್ಯಂಗ್ಯವಾಡುತ್ತದೆ. ಲೋ ಮಂಗನನ್ ಮಗನೇ, ಅವಳೊಂದಿಗೆ ಯದ್ವಾ ತದ್ವಾ ಮಾತಾಡಿ ಅವಳ ಅಪ್ಪನಿಂದ ಒದಿಸ್ಕೊಂಡಿಯ ಜೋಕೆ, ಮೊದಲು ಕೆಲಸ ಸಂಪಾದಿಸ್ಕೋ. ಅವನು ಮಾತನಾಡದೆ ಬರಿದೇ ಕೆನ್ನೆ ಸವರಿಕೊಂಡು ಅವಳನ್ನು ದಾಟಿ ಮುಂದುವರಿಯುತ್ತಾನೆ. ಒಂದು ದಿವಸ ಅವಳು ಮೆಲುನಕ್ಕೂ, ನಿಮ್ಮ ಹೆಸರೇನು ಎಂದು ಕೇಳಿಯೇ ಬಿಟ್ಟಳು. ಅವರಪ್ಪ ಅಮ್ಮ ಇಟ್ಟಿದ್ದ ಸುಂದರ ಹೆಸರನ್ನು ಹೆಮ್ಮೆಯಿಂದ ಹೇಳಿಕೊಂಡ. ಮುಂದಿನ ಪ್ರಶ್ನೆ ಬಾಣದಂತೆ ಬಂತು. ಏನು ಓದಿದ್ದೀರಿ? ಅದರ ಮುಂದಿನ ಪ್ರಶ್ನೆಯನ್ನು ನೆನೆದು ಅವನ ಮೈ ಬೆವರಿತು. ಅವನು ತೊದಲಿದ, ನಾನು ಎಂ.ಎ. ಅವಳು ನಗುನಗುತ್ತಾ, ಇದಕ್ಕೆ ಹೀಗೆ ಬೆವರುತ್ತೀರಿ? ಏನು ಕೆಲಸ ಎಂದು ನಾನು ಕೇಳುವುದಿಲ್ಲ. ಅವನು ಬೆವರುತ್ತಲೇ ಕೇಳಿದ, ನನಗೆ ಕೆಲಸವಿಲ್ಲ ಎಂದು ನಿಮಗೆ ಹೇಗೆ ಗೊತ್ತು? ಅವಳು ಮತ್ತೂ ನಗುತ್ತಾ, ದಿನಾ ದೇವರನ್ನು ಬೆದರಿಸುತ್ತಿರುತ್ತೀರಿ, ಮುಂದಿನ ಇಂಟರ್ವ್ಯೂನಲ್ಲಿ ಕೆಲಸ ಸಿಗುವಂತೆ ಮಾಡು, ಇಲ್ಲೇ ಇದ್ರೆ ಏನ್ ಮಾಡ್ತೀನಿ ನೋಡು ನಿನಗೆ ಅಂತ ಅಂದ್ಲು. ಅವಳ ಮಾತಿಗೆ ಅವನು ಸೋತು ಹೋದ. ಹಾಗಾದರೆ ಇವಳು ನಾನು ನಿರುದ್ಯೋಗಿ ಎಂದು ತಿಳಿದ ಮೇಲೂ ನನ್ನನ್ನು? ಅವನ ಎದೆಯಲ್ಲಿ ಸಂತಸ ತುಂಬಿ ಹರಿಯಿತು. ಮನಸ್ಸು ಕನಸುಗಳನ್ನು ಹೆಣೆಯಿತು. ಅವಳು ಏನನ್ನೋ ಯೋಚಿಸುತ್ತಿದ್ದಂತೆ ಕಂಡಿತು. ಏನು ಅಷ್ಟು ಗಾಢವಾಗಿ ಯೋಚಿಸುತ್ತಿದ್ದೀರಿ ಎಂದ. ಅವಳು, ನಾನೊಂದು ಸಲಹೆ ನೀಡುತ್ತೇನೆ, ತಪ್ಪು ಭಾವಿಸಬೇಡಿ ಎಂದಳು. ಅವನು ಈ ರೀತಿ ಮಾತನಾಡಿ, ನಿಮ್ಮ ಆತ್ಮೀಯತೆಯ ಮಧ್ಯೆ ಶಿಷ್ಟಾಚಾರದ ಗೋಡೆ ಕಟ್ಟಬೇಡಿ, ಏನು ನಿಸ್ಸಂಕೋಚವಾಗಿ ಹೇಳಿ, ಅದು ಉತ್ತಮ ಸಲಹೆಯಾಗಿದ್ದರೆ ಖಂಡಿತ ತೆಗೆದುಕೊಳ್ಳುತ್ತೇನೆ ಎಂದ. ನೋಡಿ, ಸ್ವಲ್ಪ ಯೋಚಿಸಿ, ಸರ್ಕಾರ ಎಷ್ಟು ಜನರಿಗೆ ಕೆಲಸ ಅಂತ ಕೊಡಲು ಸಾಧ್ಯ? ಪದವೀಧರರೋ ಕಾರ್ಖಾನೆಯಲ್ಲಿ ಉತ್ಪತ್ತಿಯಾಗಿ ಹೊರಬಿಡುವ ವಸ್ತುಗಳಂತೆ ವಿದ್ಯಾಲಯಗಳಿಂದ ತಯಾರಾಗಿ ಹೊರಬರುತ್ತಿದ್ದಾರೆ.
ಕೈಯಲ್ಲಿ ಯಾರೂ ಕದಿಯದ ಆಸ್ತಿ ವಿದ್ಯೆ ಇದೆ, ಮೈಯಲ್ಲಿ ಶಕ್ತಿ ಇದೆ. ಏನಾದರೂ ಸ್ವಂತ ಉದ್ಯಮ ಪ್ರಾರಂಭಿಸಿದರೆ ಸರ್ಕಾರವು ಸಹಾಯ ಮಾಡುವ ಯೋಜನೆಗಳು ಹಲವಾರು ಈಗ ಇವೆ ನೋಡಿ, ಈ ದಿಕ್ಕಿನಲ್ಲಿ ಸ್ವಲ್ಪ ಯೋಚಿಸಿ ಎಂದು ಅವನನ್ನು ಅನುರಕ್ತಿಯಿಂದ ದಿಟ್ಟಿಸಿ ಹೊರಟು ಹೋದಳು. ಮನುಷ್ಯ ಪ್ರಯತ್ನಕ್ಕೆ ದೈವ ಬೆಂಬಲ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಇದ್ದೇ ಇರುತ್ತದೆ. ನಾವು ನಮಗಿರುವ ಬುದ್ಧಿವಂತಿಕೆಯಿಂದ ಕಲಿಯಬೇಕಲ್ಲವೇ? ಅವಳು ಹೇಳಿದ ವಿಷಯ ಗಾಢವಾಗಿ ಅವನ ತಲೆಗೆ ಹೊಕ್ಕಿತು. ಯೋಚಿಸಿದಷ್ಟೂ ಅವಳ ಮಾತಿನಲ್ಲಿ ಅರ್ಥವಿದೆ ಎನಿಸುತ್ತಿತ್ತು. ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಗೆಳೆಯನ ಸಲಹೆ ತೆಗೆದುಕೊಂಡ ಅವನು ಅವನ ಮ್ಯಾನೇಜರ್ ಜೊತೆ ಮಾತಾಡಿ 1 ಲಕ್ಷ ಸಾಲ ಕೊಡಿಸಿದ. ಸಣ್ಣ ಪ್ರಮಾಣದಲ್ಲಿ ಪುಟ್ಟ ಹೋಟೆಲ್ ಒಂದನ್ನು ಪ್ರಾರಂಭಿಸಿದ. ಅದು ಉಡುಪಿ ಕಡೆಯಿಂದ ಬಂದ ಭಟ್ಟನೊಬ್ಬ ಇವನ ಒಳ್ಳೆಯತನವನ್ನು ಕಂಡು ಇಲ್ಲೇ ನೆಲೆ ನಿಂತ. ಅವನ ಕೈ ರುಚಿಯಿಂದಾಗಿ ಬಲುಬೇಗ ಜನಾನುರಾಗಿ ಹೋಟೆಲ್ ಎಂದು ಹೆಸರಾಯಿತು. ಸ್ವಲ್ಪ ಕಾಲದಲ್ಲೇ ಬ್ಯಾಂಕಿನ ಸಾಲವನ್ನೆಲ್ಲ ತೀರಿಸಿ ಸ್ವಂತ ಕಟ್ಟಡವೊಂದನ್ನು ಕಟ್ಟಿಸಿದ. ದೇವಸ್ಥಾನದಲ್ಲಿ ತನ್ನ ಕಣ್ತೆರೆಸಿದ ಆ ಹುಡುಗಿಯನ್ನೇ ಅವನಿಂದು ಮದುವೆಯಾಗಿದ್ದಾನೆ. ಅದಕ್ಕೆ ಹೇಳುವುದು ಸಲಹೇಶು ಮಂತ್ರಿ. ಪ್ರತಿ ಶುಕ್ರವಾರ ಮಂಗಳವಾರ ಮರೆಯದೆ ದೇವಿಯ ಗುಡಿಗೆ ಅವಳೊಡನೆ ಬರುತ್ತಾನೆ. ಸಮರ್ಪಣ ಭಾವದಿಂದ ತೃಪ್ತಿಯಿಂದ ನಮಿಸುತ್ತಾನೆ. ದೇವಿ ಮೂಳು ನಕ್ಕಂತಾಗಿ ಎಲ್ಲಾ ನಿನ್ನ ಲೀಲೆ ತಾಯಿ ಎನ್ನುತ್ತಾ ಹೆಂಡತಿಯನ್ನು ನೋಡಿ ಅರ್ಥಪೂರ್ಣವಾಗಿ ನಗುತ್ತಾನೆ. ನಮಸ್ಕಾರ.